ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಹಸಿರು ಕುಡಿಗಳಿಂದ ಮಾಡಿದ ಚಕ್ಕುಲಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ರುಬ್ಬಿಕೊಳ್ಳೋಕೆ ಹಸಿರು ಕುಡಿಯನ್ನು ತೆಗೆದುಕೊಳ್ತೀನಿ. ಇದಕ್ಕೆ ಬೇಕಾಗಿರೋದು ಕಾಕಿ ಕುಡಿ 5ರಿಂದ 6, ದೊಡ್ಡ ಪತ್ರೆ 10, ಕೊತ್ತಂಬರಿ ಸೊಪ್ಪು 3ರಿಂದ 4, ಮೆಣಸಿನ ಕುಡಿ 5ರಿಂದ 6, ಹಾಗೆ ಚಕ್ರಪಾಣಿ ಸೊಪ್ಪು 3 ತೆಗೆದುಕೊಂಡಿದ್ದೀನಿ. ಇವೆಲ್ಲವನ್ನು ಬೌಲ್ನಲ್ಲಿ ತೊಳೆದುಕೊಳ್ತೀನಿ, ಏನಾದರೂ ಧೂಳಿನ ಅಂಶ ಇದ್ದರೆ ಹೋಗಲಿ ಅಂತ. ಈಗ ಮಿಕ್ಸಿ ಜಾರಿಗೆ ಹಸಿರು ಕುಡಿಯ ಜೊತೆಗೆ 2 ಹಸಿಮೆಣಸು, 2 ನೀಲಿ ಮೆಣಸು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಬೇಕಾದಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ರುಬ್ಬಿಕೊಂಡ ಮಿಶ್ರಣ ರೆಡಿಯಾಗಿದೆ. ಇದನ್ನು ನಾನು ತೆಗೆದಿಟ್ಕೊಳ್ತೀನಿ. ಇವಾಗ ಚಕ್ಕಲಿ ಹಿಟ್ಟು ಎಷ್ಟು ಬೇಕೋ ಅಂತ ನೋಡೋಣ. ಒಂದು ಬಟ್ಲನ್ನು ಅಳತೆಯಾಗಿ ತಗೊಂಡಿದ್ದೀನಿ. ಇಲ್ಲಿ ನಾನು 3 ಕಪ್ಗೆ ಆಗುವಷ್ಟು ಚಕ್ಕಲಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೀನಿ. ಹಾಗೆ ಚಕ್ಕಲಿ ಹಿಟ್ಟು ಮಾಡುವ ವಿಧಾನವನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. 1 ಚಮಚದಷ್ಟು ಬೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಅಳತೆಗೆ ಬೇಕು ಅಂದರೆ 2 ಲಿಂಬೆ ಗಾತ್ರದಷ್ಟು ಬೆಣ್ಣೆ ಬೇಕಾಗುತ್ತೆ. ಚಕ್ಕಲಿ ಹಿಟ್ಟನ್ನು ಚೆನ್ನಾಗಿ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿಕೊಳ್ತೀನಿ. ಬೆಣ್ಣೆ ಜೊತೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಗರಿ ಬರುತ್ತೆ. ಈ ರೀತಿ ಚಕ್ಕಲಿ ಹಿಟ್ಟನ್ನು ಕೈಯಲ್ಲಿ ಹಿಡಿದಿಟ್ಕೊಂಡಾಗ ಉಂಡೆ ರೀತಿ ಬಂದರೆ ಚಕ್ಕಲಿ ಹಿಟ್ಟಿನ ಸಾಟಿ ಚೆನ್ನಾಗಿ ಬಂದಿದೆ ಅಂತ. 1 ಚಮಚ ಜೀರಿಗೆ, 1 ಚಮಚ ಓಂಕಾಳು, ಇಂಗಿನ ರಸವನ್ನು ಹಾಕಿಕೊಳ್ತೀನಿ. ರುಬ್ಬಿಟ್ಟುಕೊಂಡ ಹಸಿರು ಕುಡಿಯ ಮಿಶ್ರಣವನ್ನು ಹಾಕಿಕೊಳ್ತೀನಿ. ಹಿಟ್ಟಿಗೆ ತಕ್ಕಂತೆ ನೀರು ಹಾಕಿಕೊಂಡು ಕಲಿಸ್ಕೊಳ್ತೀನಿ. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡಿದ್ದೀನಿ. ನೀವು ಹಿಟ್ಟಿನ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಿ. ಹಿಟ್ಟನ್ನು ಮುಟ್ಟಿದ್ರೆ ಬೆಣ್ಣೆ ರೀತಿ ಬರಬೇಕು. ಆವಾಗ ಚಕ್ಕಲಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಅಂತ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒರಳಿನಿಂದ ಬಿಡಿಸಿಕೊಳ್ಳೋಕ್ಕೆ ಈಸಿ ಆಗುತ್ತೆ. ಚಕ್ಕಲಿ ಒರಳಿಗೆ ಕೊಬ್ಬರಿ ಎಣ್ಣೆಯನ್ನು ಸವರಿಟ್ಟುಕೊಂಡಿದ್ದೀನಿ, ಹಿಟ್ಟು ಅಂಟದೇ ಇರಲಿ ಅಂತ. ಎಣ್ಣೆ ಕಾದಿದೆ. ಒಂದೊಂದಾಗಿ ಚಕ್ಕುಲಿಯನ್ನು ಎಣ್ಣೆಗೆ ಬಿಟ್ಕೊಳ್ತೀನಿ.
ಹಬ್ಬದಲ್ಲಿ ಮಾಡುವುದಲ್ಲದೆ ಬೇರೆ ದಿನಗಳಲ್ಲಿ ಬಾಯಿ ರುಚಿಗೆ ಚಕ್ಕುಲಿಯನ್ನು ಮಾಡ್ತೀವಿ ಅಲ್ವಾ. ನೆಂಟರು ಬಂದಾಗ, ಸಂಜೆಯ ಹೊತ್ತಿನಲ್ಲಿ ಕಾಫಿ ಕುಡಿಯುವಾಗ, ಪಿಕ್ನಿಕ್ಕಿಗೆ ಹೋದಾಗೆಲ್ಲ ತಿನ್ನಬೇಕು ಅನ್ನಿಸುವ ತಿಂಡಿ ಚಕ್ಕುಲಿ ಅಂತಲೇ ಹೇಳ್ಬೋದು. ಕೆಲವೇ ನಿಮಿಷದಲ್ಲಿ ಹಸಿರು ಕುಡಿಗಳನ್ನು ಸೇರಿಸಿ ಮಾಡಿದ ಗರಿ ಗರಿಯಾದ ಚಕ್ಕುಲಿ ರೆಡಿಯಾಗಿದೆ. ಎಷ್ಟು ಗರಿ ಬಂದಿದೆ ನೋಡಿ, ಚಕ್ಲಿ ಚೆನ್ನಾಗಿ ಕಟ್ ಆಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಕ್ಷಕರಿಗೂ RR ಕುಕ್ಕಿಂಗ್ ಚಾನಲ್ನಿಂದ ಧನ್ಯವಾದಗಳು.